ಖಾತೆದಾರರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಬಂಪರ್ ಸುದ್ದಿ. ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರುವಂತದ್ದು ಬಂಪರ್ ಸುದ್ದಿ ಇದು. ಮಾನದಂಡ ಪರಿಷ್ಕರಣೆಗೆ ಆಡಳಿತ ಸುಧಾರಣಾ ಆಯೋಗ ಶಿಫಾರಸನ್ನ ಮಾಡಿರುವಂತದ್ದು. ಬಿಪಿಎಲ್ಗೆ ಇನ್ಮುಂದೆ ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆಯಾಗಿದೆ. ವಾರ್ಷಿಕ ಆದಾಯ 1.20 ಲಕ್ಷದ ಬದಲು ಈಗ 3 ಲಕ್ಷ ಇದ್ರೂ ಓಕೆ ಅಂತ ಹೇಳ್ತಾ ಇರುವಂತದ್ದು. ಈಗಾಗಲೇ 4.5 ಲಕ್ಷ ಕಾರ್ಡ್ ರದ್ದು ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಹಳೆ ಮಾನದಂಡ ಪರಿಷ್ಕರಣೆಗೆ ಆಗ್ರಹಿಸ್ತಾ ಇದ್ರು ರಾಜ್ಯದ ಜನತೆ. ಜನರ ಆಗ್ರಹಕ್ಕೆ ಮಣಿದು ಮಾನದಂಡ ಪರಿಷ್ಕರಣೆಗೆ ಈಗ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಯಾವಾಗಿನಿಂದ ಇದು ಜಾರಿ ಅನ್ನೋದೇ ಈಗಿನ ಕುತೂಹಲ. ರದ್ದಾದ 4.5 ಲಕ್ಷ ಕಾರ್ಡ್ಗಳು ಮರುಸ್ಥಾಪನೆ ಏನಾದ್ರೂ ಆಗುತ್ತಾ? ಬಿಪಿಎಲ್ ಕಾರ್ಡುದಾರರಿಗೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರುವಂತದ್ದು ಬಂಪರ್ ಸುದ್ದಿ ಇದು. ಮಾನದಂಡ ಪರಿಷ್ಕರಣೆಗೆ ಆಡಳಿತ ಸುಧಾರಣಾ ಆಯೋಗ ಶಿಫಾರಸನ್ನ ಮಾಡಿರುವಂತದ್ದು. ಬಿಪಿಎಲ್ಗೆ ಇನ್ಮುಂದೆ ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆಯನ್ನ ಮಾಡಿದೆ. ವಾರ್ಷಿಕ ಆದಾಯ 1.20 ಲಕ್ಷದ ಬದಲು ಈಗ 3 ಲಕ್ಷ ಇದ್ರೂ ಓಕೆ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ. ಈಗಾಗಲೇ 4.5 ಲಕ್ಷ ಕಾರ್ಡ್ ರದ್ದಾಗಿತ್ತು. ರದ್ದು ಮಾಡಿದ್ದು ಕೂಡ ಸರ್ಕಾರ. ಹಳೆ ಮಾನದಂಡ ಪರಿಷ್ಕರಣೆಗೆ ಆಗ್ರಹಿಸ್ತಾ ಇದ್ರು ರಾಜ್ಯದ ಜನತೆ. ಇದೀಗ ರಾಜ್ಯದ ಜನತೆಯ ಆಗ್ರಹಕ್ಕೆ ಮಣಿದು ಮಾನದಂಡ ಪರಿಷ್ಕರಣೆಗೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಯಾವಾಗಿನಿಂದ ಇದು ಜಾರಿ ಆಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲಕಾರಿ. ಬಿಪಿಎಲ್ ಕಾರ್ಡ್ ಹೊಸ ಮಾನದಂಡಗಳು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಿಪಿಎಲ್ ಕಾರ್ಡ್ ಪಡೆಯಲು 2017ರಿಂದ ಕೆಲವು ಮಾನದಂಡಗಳು ಜಾರಿಯಾಗಿದ್ವು. ಆದಾಯ ತೆರಿಗೆ ಪಾವತಿಸುವ ಕುಟುಂಬಗಳು ಹಾಗೆ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ ಉದ್ಯಮ ಹಾಗೆ ಕಾಯಂ ನೌಕರರು, ವೈದ್ಯರು, ವಕೀಲರು, ಜೊತೆಗೆ ಆಸ್ಪತ್ರೆಯ ನೌಕರರು, ಲೆಕ್ಕ ಪರಿಶೋಧಕರು, 7.5 ಎಕರೆ ಭೂಮಿ ಇದ್ದವರು ಕೂಡ ಮಾನದಂಡ ಇದೆಲ್ಲ ಒಳಗಾಗಿದ್ರು. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನೌಕರರು, ಜೊತೆಗೆ ವಾರ್ಷಿಕ 1.20 ಲಕ್ಷಕ್ಕಿಂತ ಅಧಿಕ ಆದಾಯ ಹೊಂದಿದವರು, ಜೊತೆಗೆ ಆಟೋ ರಿಕ್ಷಾ, ಕ್ಯಾಬ್, ಟ್ರ್ಯಾಕ್ಟರ್ ಬಿಟ್ಟು 4 ಚಕ್ರ ವಾಹನವಿರುವಂತಹ ಹೊಂದದವ್ರಿಗೂ ಕೂಡ ಈ ಒಂದು ಬಿಪಿಎಲ್ ಕಾರ್ಡ್ ಸಿಗ್ತಾ ಇರಲಿಲ್ಲ. ಆ ಯೋಜನೆಯನ್ನ ತೆಗೆದುಕೊಳ್ಳ ಆಗ್ತಾ ಇರಲಿಲ್ಲ. ಎಪಿಎಂಸಿ ಟ್ರೇಡರ್ಸ್ ಹಾಗೆ ಬೀಜ ಮತ್ತು ಗೊಬ್ಬರ ಡೀಲರ್ಸ್ಗಳಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಕ್ಕಿರಲಿಲ್ಲ. ಈಗ ಹೊಸ ಮಾನದಂಡ ಬಂದಿರುವಂತದ್ದು. ಆಸ್ಪತ್ರೆಗಳ ನೌಕರರು, ಲೆಕ್ಕ ಪರಿಶೋಧಕರು ಹಾಗೆ ಭೂಮಿ ಇದ್ದವರಿಗೂ ಈಗ ಹೊಸ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಕ್ಯಾಬ್ ಮತ್ತೆ ಆಟೋ ರಿಕ್ಷಾ, ಟ್ರ್ಯಾಕ್ಟರ್ ಬಿಟ್ಟು 4 ಚಕ್ರ ವಾಹನ ಇತ್ತು ಅಂತಂದ್ರೆ ಅವ್ರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗ್ತಾ ಇರಲಿಲ್ಲ. ಈಗ ಇನ್ನು ಮುಂದೆ ಅವ್ರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಬಿಪಿಎಲ್ ಕಾರ್ಡ್ ಪಡೆಯಲು ಕೆಲವು ಮಾನದಂಡ ಬದಲಾಗಿರುವಂಥದ್ದು. ಆದಾಯ ತೆರಿಗೆ ಪಾವತಿಸುವ ಕುಟುಂಬಗಳು ಹಾಗೆ ಸರ್ಕಾರಿ ನೌಕರರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗುವಂತಹ ಸಾಧ್ಯತೆ ಇದೆ ಹೊಸ ಮಾನದಂಡವನ್ನ ನೋಡ್ತಾ ಹೋಗೋದಾದ್ರೆ. ಇದೀಗ ರದ್ದಾದ 4.5 ಲಕ್ಷ ಕಾರ್ಡ್ಗಳು ಮರುಸ್ಥಾಪನೆ ಏನಾದರೂ ಆಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಬಿಪಿಎಲ್ ಕಾರ್ಡ್ದಾರರಿಗೆ ಇದೀಗ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಇದೀಗ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಹಳೆಯ ಮಾನದಂಡ ಪರಿಷ್ಕರಣೆಗೆ ಆಗ್ರಹಿಸ್ತಾ ಇದ್ರು ಜನರು. ಇದೀಗ ಜನರ ಆಗ್ರಹಕ್ಕೆ ಮಣಿದು ಮಾನದಂಡ ಪರಿಷ್ಕರಣೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದ್ದು, ಬಿಪಿಎಲ್ ಕಾರ್ಡ್ ಅನ್ನ ಪಡೆಯಲು 2017ರಿಂದ ಕೆಲವು ಮಾನದಂಡಗಳು ಆಗಿದ್ವು. ಆ ಒಂದು ಮಾನದಂಡಗಳನ್ನ ಕೈಬಿಡಿ ಅಂತಂದು ಕೂಡ ಜನರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಸಂಸದರು, ಶಾಸಕರು, ಎಲ್ಲಾ ನಾಯಕರ ಬಳಿ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ರು. ಅವರು ಕೂಡ ಸರ್ಕಾರಕ್ಕೆ ಬಂದು ಈ ಒಂದು ಮನವಿಯನ್ನ ಹೇಳ್ತಾ ಇದ್ರು. ಈಗ ಆ ಒಂದು ಎಲ್ಲಾ ಮನವಿಯನ್ನ ಪರಿಷ್ಕರಣೆ ಮಾಡಿ ಅಥವಾ ಮನವಿಯನ್ನ ಮನಗಂಡು ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿಕೊಂಡಿದ್ದು ಬಂಪರ್ ಸುದ್ದಿಯನ್ನ ಕೊಡ್ತಾ ಇದೆ. ಮಾನದಂಡ ಪರಿಷ್ಕರಣೆಗೆ ಆಡಳಿತ ಸುಧಾರಣಾ ಆಯೋಗ ಶಿಫಾರಸನ್ನ ಮಾಡಿದೆ. ಬಿಪಿಎಲ್ಗೆ ಇನ್ಮುಂದೆ ಹೊಸ ಆದಾಯದ ಮಿತಿ ಏನಿದೆ ಅಂದ್ರೆ 3 ಲಕ್ಷಕ್ಕೆ ಏರಿಕೆ ಆಗಿದೆ. ಮೊದಲು 1.20 ಲಕ್ಷ ಇತ್ತು, ಈಗ ಅದ್ರ ಬದಲು 3 ಲಕ್ಷ ಇದ್ರೂ ಓಕೆ ಅಂತ ಹೇಳಲಾಗ್ತಾ ಇರುವಂತದ್ದು.